ಸೊ ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡ್ಬೋದು. ಸೊ ಒಂದು ರೋಸ್ ಕ್ವಾರ್ಟ್ಸ್, ಅದರಿಂದ ಏನಾಗುತ್ತೆ ಸೆಲ್ಫ್ ಲವ್, ಕಂಪ್ಯಾಷನ್, ನರ್ಚರಿಂಗು ಅದೆಲ್ಲ, ಅಂದರೆ ಹಾರ್ಟ್ ಸೆಂಟರ್ ಇದೆಲ್ಲದಕ್ಕೂ ಅದು ಸಪೋರ್ಟ್ ಮಾಡುತ್ತೆ. ಎರಡನೇದಾಗಿ ಇದು ಗ್ರೀನ್ ಅವೆಂಚರಿನ್, ಅದರಿಂದ ಸ್ಟ್ರೆಸ್ ಆಂಗ್ಸೈಟಿ ಕಡಿಮೆ ಮಾಡ್ಬೋದು, ನಮ್ಮ ಪೀಸ್ಫುಲ್ನೆಸ್ ಅದನ್ನು ಚೆನ್ನಾಗಿ ಮಾಡ್ಬೋದು, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಹಾಗೆ ಹಾರ್ಮೋನಿಯಸ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಮ್ಯಾಲೆಚೈಟ್ ಅದರಿಂದ ಟ್ರಾನ್ಸ್ಫಾರ್ಮೇಟಿವ್ ಸ್ಟೋನ್ ಅಂತೀವಿ, ಅದನ್ನು ಎಮೋಷ್ನಲ್ ಹೀಲಿಂಗಿಗೆ, ಆಮೇಲೆ ಹಳೇದೇನಾದ್ರು ಇತ್ತು ನೋವು ಇದು ಎಲ್ಲ ಇತ್ತು ಅಂದರೆ ಟ್ರಾಮಾ ಇತ್ತು ಅದೆಲ್ಲ ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೆಲ್ಫ್ ಲವ್ ಮತ್ತು ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಹಾಗೆ ಜೇಡ್ ಅದರಿಂದನೂ ಬ್ಯಾಲೆನ್ಸು, ಹಾರ್ಮನಿ, ಮೆಂಟಲ್ ಕ್ಲಾರಿಟಿ ಅದೆಲ್ಲ ಇದಾಗುತ್ತೆ. ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಮತ್ತು ಮೈಂಡ್ ಬಾಡಿ ಸೋಲ್ ಅದು ಕನೆಕ್ಟ್ ಮಾಡ್ಕೊಳ್ಳೋಕೆ, ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎಮರಾಲ್ಡಿಂದ ಏನಾಗುತ್ತೆ ಕ್ರಿಯೇಟಿವಿಟಿ, ಕಾನ್ಫಿಡೆನ್ಸ್, ಕಮ್ಯುನಿಕೇಷನ್ ಇದೆಲ್ಲ ಇಂಪ್ರೂವ್ ಆಗುತ್ತೆ, ಆಮೇಲೆ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲನೂ 6 ನಂಬರ್ಗೆ ಕಂಪ್ಯಾಟಿಬಲ್ ಆಗಿದೆ. ಇದನ್ನು ಹೇಗೆ ಯೂಸ್ ಮಾಡಬೇಕು? ಕ್ರಿಸ್ಟಲ್ಸ್ ಇದು ಜಸ್ಟ್ ಸಪೋರ್ಟ್ ಅಷ್ಟೇ. ನೀವು ಅಫ್ಕೋರ್ಸ್ ಬೇರೆದೆಲ್ಲ ನೀವು ಕೆಲಸ ಮಾಡಬೇಕು, ಸಪೋರ್ಟ್ ಸಿಸ್ಟಮ್ ಥರ ಇದು ಹೆಲ್ಪ್ ಮಾಡುತ್ತೆ. ನೀವು ಜ್ಯುವೆಲ್ರಿ ಥರನಾದ್ರು ಯೂಸ್ ಮಾಡ್ಬೋದು. ಟಂಬಲ್ ಸ್ಟೋನನ್ನು ನೀವು ಪಾಕೆಟಲ್ಲಿ ಇಟ್ಕೋಬೋದು, ಆಮೇಲೆ ಪರ್ಸಲ್ಲಿ ಎಲ್ಲ ಇಟ್ಕೊಂಡು ಹೋಗ್ಬೋದು, ನೆಕ್ಲೆಸ್ ಥರ, ಪೆಂಡೆಂಟ್ ಥರ ಯೂಸ್ ಮಾಡ್ಬೋದು, ಬ್ರೇಸ್ಲೆಟ್ ಥರ ಯೂಸ್ ಮಾಡ್ಬೋದು. ಮೆಡಿಟೇಷನ್ ಮಾಡ್ಬೇಕಾದ್ರೆ ಕ್ರಿಸ್ಟಲ್ಸ್ನ ಇಟ್ಕೊಂಡು ಮೆಡಿಟೇಟ್ ಮಾಡಿದ್ರೆ ಅದು ಚೆನ್ನಾಗಿ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡಿ ಹೀಲಿಂಗ್ ಆಗಲಿಕ್ಕೆ, ಡೀಪ್ ಹೀಲಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೆಕೋರೇಷನ್ ಥರನೂ ಯೂಸ್ ಮಾಡ್ಬೋದು. ತುಂಬ ದೊಡ್ಡ ಸ್ಟೋನು ಅವೆಲ್ಲ ಒಂದು ಬೌಲಲ್ಲಿ ಎಲ್ಲ ಸ್ಟೋನ್ಸ್ ಇಟ್ಟು ನೀವು ಇಟ್ಕೋಬೋದು. ಆಮೇಲೆ ರಿಲೇಷನ್ಶಿಪ್ ಏರಿಯಾ ಎಲ್ಲಿದೆ ಅಲ್ಲೆಲ್ಲ ಸ್ಟೋನ್ಸ್ ಇಟ್ಕೊಂಡು ನೀವು ಹೆಲ್ಪ್ ಆಗುತ್ತೆ, ಅದರಿಂದ ಕಾಮಿಂಗ್ ಎನರ್ಜಿ ರೇಡಿಯೇಟ್ ಆಗುತ್ತೆ. ಸೊ ಇದೆಲ್ಲನೂ ನೀವು ಈ ರೀತಿ ಯೂಸ್ ಮಾಡ್ಬೋದು. ಸೊ ಇಲ್ಲಿಗೆ ಪರ್ಸನಲ್ ಇಯರ್ ನಂಬರ್ 6 ಮುಗೀತು. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ನಿಮ್ಮದು ಪರ್ಸನಲ್ ಇಯರ್ ನಂಬರ್ 6 ಆಗಿದ್ದರೆ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಯಿತು ವಿಡಿಯೋ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.